ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ನೇರ್ಲಿಕೆರೆ ಗ್ರಾಮದಲ್ಲಿ ಕಾನೂನು ಬಾಹಿರವಾಗಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಶಾಲಾ ಕಟ್ಟಡ ನಿರ್ಮಿಸಿದ್ದಲ್ಲದೆ ಈ ಜಾಗಕ್ಕೆ ನಕಲಿ ದಾಖಲೆ ಸೃಷ್ಟಿಸಿ ಮಕ್ಕಳಿಂದ ಕೋಟ್ಯಾಂತರ ರೂಪಾಯಿ ಹಣ ವಸೂಲಿ ಮಾಡುತ್ತಿರುವ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹಾಗೂ ನವೋದಯ ಶಾಲಾ ಸಂಸ್ಥಾಪಕ ಅಧ್ಯಕ್ಷರಾದ ರಾಜಶೇಖರ್ ರವರು ಅಕ್ರಮವಾಗಿ ಶಾಲೆ ನಡೆಸುತ್ತಿದ್ದಾರೆ ಹಾಗೂ ಯೋಗ ನರಸಿಂಹ ದೇವಸ್ಥಾನದ ಸುತ್ತ ಕಾಂಪೌಂಡ್ ಮಾಡುವುದಕ್ಕೆ ದಯಾನಂದ್ ಮತ್ತು ಲಿಂಗಮೂರ್ತಿ ಹಾಗೂ ಇತರರು ಬಿಡುತ್ತಿಲ್ಲವೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದರೂ ಯಾರೂ ಇತ್ತ ಗಮನ ಹರಿಸುತ್ತಿಲ್ಲವೆಂದು ಗ್ರಾಮಸ್ಥರುಗಳಾದ NM ಪ್ರಶಾಂತ್, ಪರಮೇಶ್ವರಪ್ಪ, ಮಹೇಶ್ವರಪ್ಪ, ತಿಪ್ಪೇಶಪ್ಪ, ಗೌಡ್ರು ಪರಮೇಶಪ್ಪ, ಯತೀಶ್, ಚೇತನ್, ಗಿರೀಶ್, ಲೋಕೇಶ್, ಶರತ್, ವರುಣ್, ಪ್ರದೀಪ್, ಚಂದ್ರಪ್ಪ, DSS ಓಂಕಾರಪ್ಪ ಹಾಗೂ ಅನೇಕ ಗ್ರಾಮಸ್ಥರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, TV13 ನ್ಯೂಸ್, ತರೀಕೆರೆ. ಅವತ್ತು 100 ವರ್ಷದಿಂದ ಇದೆ. ಆ ದೇವಸ್ಥಾನ ಹಳೇದು ಶಿಥಿಲಗೊಂಡಿತ್ತು. ಜೀರ್ಣೋದ್ಧಾರ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿಕೊಂಡು ದೇವಸ್ಥಾನ ಕೆಡವಿ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿದ್ದೀವಿ. ಈ ವಿಚಾರವಾಗಿ ದೇವಸ್ಥಾನ ಆಗೋರಿಗೆ ಯಾರೂ ಸಮಸ್ಯೆ ಇಲ್ಲ. ಕಾಂಪೌಂಡ್ ವಿಚಾರ ಬಂದಾಗ ಈ ತಕರಾರು ಬಂದು ದೇವಸ್ಥಾನ ನಿಲ್ಲಿಸಿದ್ದಾರೆ. 2 ವರ್ಷ ಆಯಿತು, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ. ಅದೆಲ್ಲ ಮುಂದುವರಿಬೇಕು ಅಂತ ಗ್ರಾಮಸ್ಥರೆಲ್ಲ ಕರ್ಕೊಂಡು ಒಂದು ತೀರ್ಮಾನ ಮಾಡ್ಕೊಂಡು ಮುಂದುವರ್ಸೋ ವಿಚಾರಕ್ಕೆ ಪೇಪರ್ನಲ್ಲಿ ಕೊಡ್ತಾ ಇದ್ದೀವಿ. ನವೋದಯ ಪಬ್ಲಿಕ್ ಶಾಲೆ ಸರ್ಕಾರಿ ಜಾಗದಲ್ಲಿದೆ. ಇದು ಅನಾಥರೈಸ್, ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ಇಲ್ಲ, ಯಾವುದೇ ರೀತಿ ಪರ್ಮಿಷನ್ ಸರ್ಕಾರಿ ದಾಖಲೆಗಳಲ್ಲಿ ಸರ್ಕಾರಿ ಅಂತ ಇದ್ದರೂ ಅನಧಿಕೃತವಾಗಿ ಕಟ್ಟಿ ಕಟ್ಟಡವನ್ನು ಶಾಲೆಯನ್ನು ನಡೆಸುತ್ತಿದ್ದಾರೆ. ಮತ್ತು ಇದು ಸೂಕ್ತ ದಾಖಲೆಗಳನ್ನು ನಾವು ಎಲ್ಲ ರೀತಿ ಯಾವುದೇ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಕೊಟ್ಟರೂ ಸಹ ಯಾವುದೇ ರೀತಿ ಕ್ರಮ ತಗೊತಾ ಇಲ್ಲ. ಇದೊಂದು ದಯಮಾಡಿ ಶಾಲೆ ಬಗ್ಗೆ ಮಕ್ಕಳು ಹಿತದೃಷ್ಟಿಯಿಂದ ಬೇರೆ ಕಡೆಗೆ ಸ್ಥಳಾಂತರಿಸೋಕೆ ಬೇರೆ ಕಡೆಗೆ ಮಕ್ಕಳು ಸೇರಿಸಿ ಅಂತೇಳಿ ಒಂದು ಇದು ಮಾಡಿರಿ. ಶಾಲೆ ನಡೆಸ್ತಿರೋರು ಯಾರು? ರಾಜಶೇಖರಪ್ಪ ಟ್ರಸ್ಟಿ ಮಾಡ್ಕೊಂಡು ಅದರಲ್ಲಿ ನಡೆಸ್ತಾ ಇದ್ದಾರೆ. ಸರ್ಕಾರಿ ಜಾಗದಲ್ಲಿದೆ, ಯಾವುದೇ ಅನಧಿಕೃತ ಶಾಲೆ. ಯಾವುದೇ ರೀತಿ ಇದು ಗ್ರಾಮ ಪಂಚಾಯತಿಯಿಂದ ಆಗಲಿ, ತಾಲೂಕ್ ಪಂಚಾಯತಿಯಿಂದ ಇದರಾಗಲಿ ಅಲ್ಲೇಷನ್ ಆಗಿಲ್ಲ. DDP ಇಂದನೂ ರಿಜೆಕ್ಟ್ ಆಗಿದೆ, ನವೀಕರಣ ಆಗಿಲ್ಲ ಈ ವರ್ಷದ್ದು. ಮಕ್ಕಳ ಹಿತದೃಷ್ಟಿಯಿಂದ ಇದೊಂದು ಕರೆಕ್ಟಾಗಿ ಯಾವುದೇ ರೀತಿ ತಗೊಂಡು ಅಡ್ಮಿಷನ್ ಸಂದಪ್ ಶಂಕರಪ್ಪ, ನೇರ್ಲಿಕೆರೆ. ನಮ್ಮ ದೇವಸ್ಥಾನದ ಗೋಡೆಯನ್ನು ಕಾಂಪೌಂಡ್ ಕಟ್ಟಕ್ಕೆ ಅವ್ರು ತಡೆ ಮಾಡ್ತಾ ಇರೋದು ಅವ್ರ ದಾರಿ ಬೈಪಾಲಿನ ರಂಗನಾಥ ಸ್ವಾಮಿ, ಯೋಗನಾಥ ಸ್ವಾಮಿ ತಿಂದಿರೋದು. ನಾವು ಇವಾಗ ರಂಗನಾಥ ಸ್ವಾಮಿ ಕರಿತೀವಿ. ಹಿಂದೆಲ್ಲ ದಾಖಲಾತಿಯಲ್ಲಿ ಯೋಗ ನರಸಿಂಹ ತಿಂದೆ ದಾಖಲಾತಿಯಲ್ಲಿ ಕಾಂಪೌಂಡ್ ಮಾಡೋಕ್ಕೆ ಅಂತ ಹೋದಾಗ ಪಕ್ಕದ ಮನೆಯವರು ನಮಗೆ ದಾರಿ ಬೇಕು, ನಮಗೆ ಓಡಾಡೋಕ್ಕಿಲ್ಲ, ಗ್ರಾಮ ಠಾಣದಲ್ಲಿ ದಾರಿ ಬಿಡ್ಕೊಡ್ರಿ ಅಂತಂತೇಳಿ ನಮಗೆ ತಡೀತಾರೆ. ಪಕ್ಕದ ಮನೆಯವರು ಅಂದರೆ ಯಾರು? ದೇವಸ್ಥಾನದ ಪಕ್ಕದ ಮನೆ ದಯಾನಂದು, ಲಿಂಗಮೂರ್ತಿ, ರಾಜಪ್ಪ, ಇವರು ಬಸವರಾಜ್ ಅವರು. ಅದು ಗ್ರಾಮ ಠಾಣ ಆಗಿರೋದ್ರಿಂದ ನಾವು ಗ್ರಾಮ ಠಾಣದಲ್ಲಿ ಕಟ್ತಾ ಇದ್ದೀವಿ. ನಾವು ನಿಮ್ಮ ಯಥಾಸ್ಥಿತಿ ದೇವಸ್ಥಾನನೇ ಬಳಸ್ತಾ ಇತ್ತು ಆ ಜಾಗನ ಹಿಂದೆ ಎಲ್ಲ. ಈಗ ನಮಗೆ ಬೇಕು, ನಮಗೆ ಓಡಾಡೋಕ್ಕೆ ದಾರಿ ಬೇಕು. ಅವ್ರದ್ದು ನಂಬರ್ ಕಂಡ ಜಾಗದಲ್ಲಿ ಎಲಿನೇಷನ್ ಆಗಿ ಮನೆ ಇರೋದು ಅವ್ರದ್ದು. ಗ್ರಾಮ ಠಾಣದಲ್ಲಿ ಒಳಗಿಲ್ಲ ಮನೆ. ಒಂದು ಜಾಗದಲ್ಲಿ ಮನೆ ಕಟ್ಕೊಂಡು ಎಲಿನೇಷನ್ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ. ನಾವು ನಿಮ್ಮ ನಂಬರ್ ಕಂಡ ಜಾಗದಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರಿಗೆ ದಾರಿ ಅಂತೇಳಿ. ನೀವು ಅಲ್ಲಿ ದಾರಿ ಮಾಡ್ಕೊಳ್ರಿ, ಗ್ರಾಮ ಠಾಣದಲ್ಲಿ ಯಾಕೆ ಬರ್ತೀರಿ ದೇವಸ್ಥಾನ ಜಾಗಕ್ಕೆ ಅಂತೇಳಿ ನಾವು ಇದು ಮಾಡಿದ್ವಿ. ಅವರು ಸ್ವಲ್ಪ ಒತ್ತಡ ಏನೇನೋ ತಂದು ನಮಗೆ ತೆಗೆದಿರೋ ಪಾಯನ ಮುಚ್ಚಿದ್ದಾರೆ, ಅಡ್ಡಿ ಮಾಡ್ತಾ ಇದ್ದಾರೆ. ಅವತ್ತಿಂದಲೂ ತೆಗಿಯೋಕ್ಕೆ ಹೋದ್ರೆ ಬಿಡ್ತಾ ಇಲ್ಲ ನಮಗೆ. ಅದನ್ನು ನೀವು ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಎಲ್ಲ ಅಧಿಕಾರಿಗಳಿಗೂ ಮನವರಿಕೆ ಆಗಂಗೆ ನಮ್ಮ ಅಧಿಕಾರಿಗಳನ್ನು ಕೇಳ್ಕೊಂಡಿದ್ದೀವಿ. ನಮ್ಮ ದೇವಸ್ಥಾನಕ್ಕೆ ಒಂದು ಜಾಗನ ಅಲ್ಲಿ ಅಸೆಸ್ಮೆಂಟ್ ಮಾಡಿಕೊಡ್ರಿ, ಪಕ್ಕದ್ದು ಜಾಗನೆಲ್ಲ ನಮಗೆ ಅವ್ರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ದಾರಿ ಬೇಕಂತ ಕೊಟ್ಟುಕೊಳ್ಳಿ ನಾವೆಲ್ಲರೂ
ನಾವು ಅಧಿಕಾರಿಗಳು ಕೇಳ್ಕೊಂಡು ದಾರಿ ಮಾಡ್ಕೊಂಡ್ರಿ ಅಂದ್ರೆ ಅದಕ್ಕೆ ಒಪ್ತಾ ಇಲ್ಲ ಅವ್ರು. ಮಾಡ್ಕೊಂಡ್ರೆ ನಾವೆಲ್ಲರೂ ಗಮನ ಹೋಗ್ತೇವೆ. ನಾವು ಹೋಗ್ತೀವಿ, ಅವ್ರ ಅಧಿಕಾರಿಗಳಿಗೆ ದಾಖಲೆ ಕೊಟ್ರಿ ನಾವು ಮಾಡಿಕೊಡ್ತೀವಿ ಅಂದರೆ ಅಧಿಕಾರಿಗಳಿಗೆ ಅವ್ರು ದಾಖಲೆ ಕೊಡ್ತಾ ಇಲ್ಲ. ಅವ್ರ ಮೂಲ ಮನೆ ದಾಖಲೆ ಕೇಳ್ತಾ ಇದ್ದಾರೆ ಅಧಿಕಾರಿಗಳಿಗೆ ಏನೂ ದಾಖಲೆ ಕೊಡ್ತಾ ಇಲ್ಲ ಅವರು. ಮನೆಯವರು ನಮಗೆ ಇಲ್ಲೇ ಬೇಕು ದಾರಿ ಗ್ರಾಮ ಠಾಣದಾಗೆ ಅಂತಾರೆ, ದೇವಸ್ಥಾನದ ಜಾಗದಾಗೆ ಬೇಕು. 3 ಮನೆಯವರು ಯಾವುದೇ ಪಬ್ಲಿಕ್ ಶಾಲೆ ಖಾಸಗಿ ಒಂದು ಶಾಲೆ ಇದು ಗ್ರಾಮ ಪಂಚಾಯತಿಂದ ಆಗಲಿ ಇದು ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಆಗಲಿ ಯಾವುದೇ ಪರ್ಮಿಷನ್ ತಗೊಂಡ್ರಲ್ಲಿ ಅಕ್ರಮವಾಗಿ ಶಾಲೆ ಕಟ್ಟಿದ್ದು ಶಾಲೆಯನ್ನು ನಿರ್ಮಾಣ ಮಾಡಿ ಈಗ ಶಾಲೆ ನಡೆಸ್ತಾ ಇದ್ದಾರೆ. ಅನಧಿಕೃತವಾಗಿ ಶಾಲೆ ನಡೀತಾ ಇರೋದು. ಕಟ್ಟಡನೂ ಅನಧಿಕೃತ, ಗ್ರಾಮ ಪಂಚಾಯತಿ ಪರ್ಮಿಷನ್ ಇದ್ದಲ್ಲೇ ಕಟ್ಟಿರೋದು. DC ಕನ್ವೆನ್ಷನ್ ಆಗಿಲ್ಲ. ಅಲ್ಲ, ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ಇದು ಸಂಸ್ಥಾಪಕನ ಅಧ್ಯಕ್ಷರು AR ರಾಜಶೇಖರಪ್ಪ ಅಂತ ಇದು ಶಾಲೆ ಕಟ್ಟಿರೋದು ಸಮಿತಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದು ಪರ್ಮಿಷನ್ ತಗೊಂಬೇಕಾದ್ರೆ ಯಾವುದೇ ರೀತಿ ಬಿಲ್ಡಿಂಗ್ ಅಲ್ಲೇಷನ್ ಕಾಪಿ ಆಗಲಿ, ಫೈರ್ ಕ್ಲಿಯರೆನ್ಸ್ ಆಗಲಿ, ಯಾವುದೇ ರೀತಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಈ ಶಾಲೆಯನ್ನು ಬಿಲ್ಡಿಂಗ್ ಅನಾಥರೈಸ್ ಆಗಿ ನಡೆಸ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಂದ ಪರ್ಮಿಷನ್ ಆಗಿಲ್ಲ, ಈ ವರ್ಷದ ಶಾಲೆ ರಿನ್ಯೂವಲ್ ಆಗಿಲ್ಲ, ಹಂಗಾದರೂ ಸತ ಮಕ್ಕಳನ್ನು ದಾಖಲಾತಿ ಮಾಡ್ಕೊತಾ ಇದ್ದಾರೆ. ಈ ವರ್ಷದ ರಿನ್ಯೂವಲ್ ಆಗಿಲ್ಲ ಕಾಪಿ. ಸರ್ಕಾರದವರು ಶಾಲೆಗೆ ನೋಟಿಸ್ ಸತ ಇಶ್ಯೂ ಮಾಡಿದ್ದಾರೆ. ಕಮಿಟಿಯವರೇ ಜವಾಬ್ದಾರಿ ಅಂತ BO ಇವರು ಕೊಟ್ಟಿದ್ದಾರೆ. AC ಅವರು ಸತ ಇದು ತೆರವುಗೊಳಿಸೋಕ್ಕೆ ಆದೇಶ ಮಾಡಿದ್ದಾರೆ. ಸರ್ಕಾರಿ ಜಾಗವಾಗಿರೋದ್ರಿಂದ AC ಅವರು ಇದನ್ನ ತೆರವುಗೊಳಿಸೋಕ್ಕೆ ಬಿಲ್ಡಿಂಗ್ ಆದೇಶ ಮಾಡಿದ್ದಾರೆ. ತಹಸೀಲ್ದಾರರು ಇವರಿಗೆ ಸರ್ವೆ ಡಿಪಾರ್ಟ್ಮೆಂಟ್ನವರಿಗೆ ಇದು ಆದೇಶ ಮಾಡಿದ್ದಾರೆ AC ಅವರು. ಅದರದ್ದು ದಾಖಲಾತಿ ಕೊಡ್ತೀನಿ. ಅದ್ರ ಇದು ಆಮೇಲೆ ಈ ಬಿಲ್ಡಿಂಗ್ ಇದಕ್ಕೆ 2012ರಿಂದ ಕನ್ನಡ ಮಾಧ್ಯಮ ಪರ್ಮಿಷನ್ ತಗೊಂಡಿದ್ರು. 2012ರಲ್ಲಿ ಕನ್ನಡ ಮಾಧ್ಯಮ ಶಾಲೆ ಅನುಮತಿ ಪಡೆದು, ನಂತರ 2018ರಲ್ಲಿ ಆಂಗ್ಲ ಪುನಃ ಶಾಲೆಗೆ ನಕಲಿ ನಿವೇಶನ ದಾಖಲೆ ಕಟ್ಟಡ ಪತ್ರ, ಕಟ್ಟಡ ನಕ್ಷೆ, ಕಟ್ಟಡ ದಕ್ಷತಾ ಮತ್ತು ಅರ್ಜಿ ಸುರಕ್ಷತಾ ಪ್ರಮಾಣ ಪತ್ರ ಇತ್ಯಾದಿ ದಾಖಲೆಗಳನ್ನು ನಕಲಿಯಾಗಿ ಸಲ್ಲಿಸಿ ಇವರು ಶಾಲೆ ಪರ್ಮಿಷನ್ ತಗೊಂಡಿದ್ದಾರೆ. ಆಮೇಲೆ ಸತತ ಮಾನ್ಯತೆ ನವೀಕರಣ ಪಡೆಯಲು ನಿವೇಶನ ಶಿಕ್ಷಣ ಉದ್ದೇಶಕ್ಕಾಗಿ ಭೂಪರಿವರ್ತನೆ ಆಗಿಲ್ಲ. ಸರ್ಕಾರಿ ಜಾಗ, ಸರ್ಕಾರಿ ಕಟ್ಟಡ, ನಕ್ಷೆ, ಕಟ್ಟಡದ ದಕ್ಷತಾ ಪ್ರಮಾಣ ಪತ್ರ, ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರ, ಟ್ಯಾಕ್ಸ್ ರಸೀದಿ ಇತ್ಯಾದಿ ದಾಖಲೆಗಳನ್ನು ಶಿಕ್ಷಣ ಇಲಾಖೆಗೆ ಸಲ್ಲಿಸದೆ ಮಾನ್ಯತೆ ನವೀಕರಣ ಪಡೆಯಲು ಹೇಗೆ ಸಾಧ್ಯ? ಈ ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ಶಿಕ್ಷಣ ಇಲಾಖಾ ಅಧಿಕಾರಿಗಳು ಶಾಮೀಲಾಗಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸರ್ಕಾರಿ ಜಾಗವಾಗಿರೋದ್ರಿಂದ ಕಳೆದ 14 ವರ್ಷದಿಂದ ನಮ್ಮ ಗ್ರಾಮ ಹಾಗೂ ಸುತ್ತಲಿನ ವಿದ್ಯಾರ್ಥಿಗಳ ಪೋಷಕರನ್ನು ವಂಚಿಸಿ ಕೋಟ್ಯಾಂತರ ರು ಹಣವನ್ನು ಶುಲ್ಕದ ರೂಪದಲ್ಲಿ ವಸೂಲಿ ಮಾಡ್ತದೆ. ಇಲ್ಲಿ ಯಾವುದೇ ರೀತಿ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡ್ರು ಯಾವುದೇ ರೀತಿ ಫ್ರೀ ಎಜುಕೇಷನ್ ಕೊಡ್ತಾ ಇಲ್ಲ. ಇದು ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ಆಗಿಲ್ಲ, ಯಾವುದು ವಿತೌಟ್ ಪರ್ಮಿಷನ್. ನೇರ್ಲಿಕೆರೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಈ ದಿನ ಪತ್ರಿಕಾ ಮಾಧ್ಯಮಕ್ಕೆ ನಾನು ತಿಳಿದುಕೊಂಡೆ. ನೇರ್ಲಿಕೆರೆ ಗ್ರಾಮದಲ್ಲಿ ಯೋಗನರಸಿಂಹ ಸ್ವಾಮಿ ದೇವಸ್ಥಾನ ಸುಮಾರು 100 ವರ್ಷದಿಂದ ಇದ್ದು, ಅದನ್ನು ಶಿಥಿಲಗೊಂಡಿರೋ ಕಾರಣ 4 ವರ್ಷದಿಂದ ಅದನ್ನು ಡೆಮಾಲಿಷ್ ಮಾಡಿ ಮತ್ತು ಹೊಸದಾಗಿ 2021-22ರಲ್ಲಿ ಶಿಥಿಲಗೊಂಡಿರೋ ದೇವಸ್ಥಾನವನ್ನು ಕೆಡವಿ ಹೊಸ ನಿರ್ಮಾಣ ದೇವಸ್ಥಾನ ಮಾಡಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಗ್ರಾಮದ ಎಲ್ಲ ಜನರು ಅದಕ್ಕೆ ಹಣ ಸಂದಾಯ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಗ್ರಾಮ ಒಪಿನಿಯನ್ ತಗೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಕೆಲಸ ದೇವಸ್ಥಾನ ಆಯಿತು. ದೇವಸ್ಥಾನ ಇನ್ನೂ 20% ಕೆಲಸ ಇರೋದ್ರಿಂದ, ಕಾಂಪೌಂಡ್ ಕೆಲಸ, ಬೇರೆ ಕೆಲಸಗಳೆಲ್ಲ ಇರೋದ್ರಿಂದ ಒಬ್ಬ ಅಕ್ಕಪಕ್ಕ ಇರೋರು ದಾರಿ ಸಮಸ್ಯೆ ಅಂತೇಳಿ ದೇವಸ್ಥಾನನ ಕೆಲಸ ನಿಲ್ಲಿಸಿದ್ದಾರೆ. ಅದು ನಮ್ಮ ದೇವಸ್ಥಾನದ ಯಾವುದೇ ಒಂದು ಪಾಯಿಂಟ್ ತಪ್ಪಿಲ್ಲ. ದೇವಸ್ಥಾನಕ್ಕೆ ಆ ವ್ಯಕ್ತಿ ದೇವಸ್ಥಾನಕ್ಕೆ ಬಂದು ಬರಲ್ಲ, ದೇವಸ್ಥಾನಕ್ಕೆ ಕರೆದ್ರೂ ಕೂಡ ಬರಲ್ಲ. ನಾವೇನು ಯಾರಿಗೂ ಹೊಡೆಯಲ್ಲ, ಬೈಯಲ್ಲ, ಕುತ್ಕೊಂಡು ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತೀರಾ.
ಯಾವುದೋ ಉದ್ದೇಶ ಇಟ್ಕೊಂಡು ದೇವಸ್ಥಾನಕ್ಕೆ ತೊಂದರೆ ಕೊಡ್ತೇವೆ. ದೇವಸ್ಥಾನದ ಪೂಜೆ ಪುನಸ್ಕಾರ ಇದ್ದಂಗೆ 2 ವರ್ಷ 3 ವರ್ಷ ಮೇಲಾಯಿತು. ಆ ಮುಂದುವರ್ಸಿದಾಗ ನಾವು ಎಲ್ಲ ಗ್ರಾಮದಲ್ಲಿ ಸೇರಿಕೊಂಡು ತೀರ್ಮಾನ ಮಾಡೋಣ. ಯಾರೋ ಈ ಗಮನವಹಿಸಿ ಕೆಲಸ ಮಾಡ್ತಾರೆ. ನಮ್ಮ ದೇವಸ್ಥಾನ ಮುಚ್ಚೋಗಿದೆ, ಅದು ಮತ್ತೆ ವ್ಯವಸ್ಥಿತವಾಗಿ ಮತ್ತೆ ಬರಬೇಕು. ವ್ಯಕ್ತಿ ಹೆಸರು ನಾನು ಹೇಳ್ತೀರಾ? ವ್ಯಕ್ತಿ ಹೆಸರು ದಯಾನಂದ್ ಅಂತೇಳಿ, ಅಲ್ಲಿ ಲಿಂಗಮೂರ್ತಿ ದಯಾನಂದ್ 3-4 ಮನೆಯವರು. ಅದನ್ನು ಕಾನೂನು ರೀತಿ ಇದು ಗ್ರಾಮ ಠಾಣೆ ಜಾಗ ಇಲ್ಲಿ ಕಟ್ಟಬಾರ್ದು ಅಂತ ನಿಲ್ಸಿದ್ದಾರೆ. ಇಡೀ ತಾಲೂಕಾದ್ಯಂತ ಗ್ರಾಮ ಠಾಣೆ ಒಳಗಡೆ ದೇವಸ್ಥಾನಗಳಿದೆ ಎಲ್ಲ ಗ್ರಾಮದಲ್ಲೂ. ಅದು ಸಂಬಂಧಪಟ್ಟಂತೆ ಮುದ್ರಾಯಿ ಇಲಾಖೆ ಡಾಕ್ಯುಮೆಂಟು ಕೂಡ ಇದೆ. ದೇವಸ್ಥಾನಕ್ಕೆ ಸಂಬಂಧಪಟ್ಟ ಮುದ್ರಾಯಿಗೆ ಸಂಬಂಧಪಟ್ಟಿರೋ ದೇವಸ್ಥಾನ ಇದೆ. ತಪ್ಪು ಮಾಹಿತಿ ಹೇಳಲ್ಲ. ಅದು ತೊಂದರೆ ಕೊಡಬಾರ್ದು. ಆ ಕೆಲಸ ನಮಗೆ ಮಾಡಿಕೊಟ್ಟು ಮುಂದಿನ ಕೆಲಸ ಕೂಡ ಮಾಡಿಕೊಡೋಕ್ಕೆ ಅನುವು ಮಾಡಿಕೊಡ್ಬೇಕು. ಈ ಮೂಲಕ ಹೇಳ್ತೀನಿ ಪತ್ರಿಕಾ ಮಾಧ್ಯಮ. ದಾರಿ ಇಲ್ಲ. ಅವ್ರದ್ದು ಮಹೇಶ್ ಅಂತೇಳಿ ಮಹೇಶ್ ಅಂತ ಜಾಗದಲ್ಲಿ